ಹಾಗೆಯೇ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಒಳ್ಳೆಯ ಅಭಿನಯ ನೀಡೋದಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂಥ ಸಿನಿಮಾ ಇದು. ಸಾಕಷ್ಟು ತಿರುವುಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು. ಅಂದರೆ ಒಂದು ರೋಮಾಂಚನ, ಒಂದು ಭಯಾನಕ ಅಂತಂದರೆ ಒಂದು ಹಾರರ್ ಸಿನಿಮಾ, ಅದರ ಜೊತೆಗೆ ಸಾಕಷ್ಟು ತಿರುವುಗಳು ಇರತಕ್ಕಂಥ ಒಂದು ಆಸಕ್ತಿ ಮೂಡಿಸುವಂಥ, ಕುತೂಹಲ ಮೂಡಿಸುವಂಥ ಒಂದು ಸಿನಿಮಾ ಇದು. ಇದು ಕೇವಲ ಮೊದಲನೇ ಭಾಗ. ಈಗ ಎರಡನೇ ಭಾಗ ಯಾವಾಗ ಬರುತ್ತೆ, ಯಾವಾಗ ಅದನ್ನು ನೋಡ್ತೀನಿ ಅನ್ನೋ ಒಂದು ಕುತೂಹಲ ಉಂಟಾಗಿದೆ. ತಾವೆಲ್ಲರೂ ಈ ಒಂದು ಸಿನಿಮಾನ ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ನಮ್ಮ ಕನ್ನಡದ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈ ಥರದ ಪ್ರಯೋಗಗಳು ಇನ್ನೂ ಮಗದಷ್ಟು ಆಗೋದಕ್ಕೆ ಅದಕ್ಕೆ ಅಣಿ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದಗಳು. ಹಾಗೆಯೇ ಮಗದೊಮ್ಮೆ ಈ ಒಂದು ಚಿತ್ರತಂಡಕ್ಕೆ ಶುಭಾಶಯಗಳು. ಭೈರಾದೇವಿ ಸಿನಿಮಾ ಪೋಸ್ಟರು ಮತ್ತು ರಮೇಶ್ ಸರು, ರಾಧಿಕಾ ಇವರ ಒಂದು ಲುಕ್ಕನ್ನು ನೋಡ್ಕೊಂಡು ಹೋದಾಗ ಅಂಥ ಏನೋ ಇದೊಂದು ಹಾರರ್ ಪಿಕ್ಚರ್ ಇರ್ಬೋದು ಅಥವಾ ಏನೋ ಒಂದು ವೆಂಜನ್ಸ್ ಫಿಲಮ್ ಇರ್ಬೋದು ಅಂತ ಒಂದು ಸಾಧಾರಣವಾದ ಎಕ್ಸ್ಪೆಕ್ಟೇಷನಲ್ಲೇ ಕೂತ್ಕೊಂಡಿದ್ದು. ನೋಡ್ತಾ ನಾವು ಕಲಾವಿದರು ಅನ್ನೋದನ್ನು ಮರ್ತ್ಬಿಟ್ವಿ, ನಾವೊಬ್ಬ ರೈಟರ್ ಅನ್ನೋದನ್ನು ಮರ್ತ್ಬಿಟ್ವಿ, ನಾವೊಬ್ಬ ಡೈರೆಕ್ಟರ್ ಅನ್ನೋದನ್ನು ಮರ್ತ್ಬಿಟ್ವಿ. ಈ ಸಿನಿಮಾದಲ್ಲಿ ಒಂದು ಡಿವೋಷನ್ ಇದೆ, ಒಂದು ಇಮೋಷನ್ ಇದೆ, ಒಂದು ಎವಲ್ಯೂಷನ್ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ. ಈ ಸಿನಿಮಾಗೆ ನಮ್ಮ ಮಾತುಗಳು ಪ್ರಮೋಷನ್ ಮಾಡೋದೇ ಬೇಕಾಗಿಲ್ಲ. ಈ ಸಿನಿಮಾ ನೀವು ಬಂದು ನೋಡ್ತಿರಲ್ಲ, ನಿಮ್ಮ ಮುಖಾಂತರನೇ ಪ್ರಮೋಷನ್ ಆಗಿಬಿಡುತ್ತೆ. ಅಂಥ ಒಂದು ಅದ್ಭುತವಾದ ಸಿನಿಮಾ. ಸುಮಾರು ಆಪ್ತಮಿತ್ರ 2 ಇದೆಲ್ಲ ಆದಮೇಲೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಭೈರಾದೇವಿ. ಹೊಸ ನಿರ್ದೇಶಕರು, ಅದರಲ್ಲೂ ರಮೇಶ್ ಅರವಿಂದ್ ಸರ್ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳು ಅವರ ಅಭಿನಯಕ್ಕೆ. ಈ ಸಿನಿಮಾ ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಬಾಂಡ್ ಪೇಪರ್ ಮೇಲೆ ಆರಾಮಾಗಿ ಬರ್ಕೊಡ್ತೀನಿ. ನಮಸ್ಕಾರ. ದೇವಿ ಶ್ರೀ ಜೈ ಅವರ ನಿರ್ದೇಶನ, ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು, ಅದಕ್ಕೆ ಜೈಕಾರ. ಸದ್ಯದ ಕಾಲಘಟ್ಟದಲ್ಲಿ ಚಿತ್ರಗಳಿಗೆ ಬಹಳ ಜನರ ಕೊರತೆ ಇದೆ ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ಇಲ್ಲಿ ಗಮನಿಸ್ತಾ ಇದ್ದೇವೆ ನಾವು, ಅವರು ಆಯ್ಕೆ ಮಾಡಿಕೊಂಡು ವಸ್ತು, ಪರಿಕಲ್ಪನೆ ಮತ್ತು ಪ್ರಸ್ತುತಪಡಿಸಿದ ರೀತಿ ದಾಖಲು ಯೋಗ್ಯ ಮತ್ತು ಸ್ಮರಣೀಯ. ಅದರಲ್ಲೂ ಅಧ್ಯಾತ್ಮ ಅಥವಾ ಅಘೋರ ಅಂತಂದ್ರೇ ಘೋರವಲ್ಲದ್ದು ಅಂತ. ಈ ಚಿತ್ರದಲ್ಲಿ ಅವರು ಘೋರ ರಹಿತವಾದಂಥ ಅನೇಕ ಸಂಗತಿಗಳನ್ನು ದಾಖಲು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಅದು ನಿಜವಾಗಿಯೂ ಸ್ಮರಣೀಯ ಅಂತ ಅನಿಸುತ್ತೆ. ಅದಲ್ಲದೆ ಅತಿಮಾನುಷ ಶಕ್ತಿ ಇತ್ಯಾದಿಗಳನ್ನು ವೈಭವೀಕರಿಸದೆ ಅಥವಾ ವಿಜೃಂಭಿಸದೆ ಹೇಳಬೇಕಾದ ಕಥೆಯ ಹೆಣಿಗೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ದೇಶಕರು ನಿರ್ವಹಿಸಿದ್ದಾರೆ ಅನ್ನೋದೇ ನನ್ನ ಅಭಿಮತ. ನೋಡಿದಂಥ ಎಲ್ಲ ಪ್ರೇಕ್ಷಕರನ್ನು ನಾವು ಯಾವಾಗಲೂ ನೋಟಕರೇ ಮಾಟಕರು ಅಂತ ಕರಿತೇವೆ. ಅವರೆಲ್ಲರೂ ಒಳ್ಳೆಯ ಜಾದುವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಂಥ ಹೊಸ ಬಗೆಯ ಹೊಸ ಆಲೋಚನೆಯ ಮತ್ತು ಹೊಸ ಚಿಂತನೆಯ, ಹೊಸ ಕಥಾ ಹೆಣಿಗೆಯ, ಕಥಾ ಹಂದರದ ಚಿತ್ರಗಳು ಅನೇಕವು ಬರ್ತಾ ಹೋಯಿತು ಅಂತಂದರೆ ರಂಗ ಮತ್ತೊಮ್ಮೆ ಪುಟಿದೇಳುತ್ತೆ ಅನ್ನೋದೊಂದು ಭರವಸೆಯೊಟ್ಟಿಗೆ ಶ್ರೀ ಜೈ ಅವರ ಈ ನಿರ್ದೇಶನಕ್ಕೆ ಪೂರ್ಣ ಯಶವನ್ನು ಕೊಡ್ತಾ, ಅವರ ಅಭೀಪ್ಸೆಗಳೆಲ್ಲ ಈಡೇರಿ, ಅಭೀಷ್ಟ ನೆರವೇರಿ, ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು. ಈ ಚಿತ್ರ ಕೇವಲ ಸಂಪತ್ತಿನಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಸಂವರ್ಧಿಸೋಕೆ ಬೇಕಾಗಿರುವಂಥ ಒಳ್ಳೆಯ ಅಡಕವನ್ನು ಉಳ್ಳದ್ದಾಗಿದೆ. ಹಾಗಾಗಿ ಶ್ರೀಗೆ ಮತ್ತೊಮ್ಮೆ ಜೈಕಾರನ ಹಾಕ್ತೇನೆ. ನನಗೂ ಅವರು ಕೊಟ್ಟಂಥ ಅವಕಾಶ, ಅವರ ಯಾವಾಗಲೂ ನಾವೆಲ್ಲ ಹೇಳ್ತೇವೆ, ಕಲಾವಿದರು ಯಾವಾಗಲೂ ಅವಕಾಶದಾತರಿಗೆ ಮತ್ತು ಅನ್ನದಾತರಿಗೆ ಒಳ್ಳೆಯದಾಗಲಿ ಅಂತ ಆ ಒಳಿತನ್ನು ಆ ಇಡೀ ತಂಡಕ್ಕೆ ನಾನು ರವಾನಿಸ್ತಾ ಇದ್ದೇನೆ. ಉತ್ತರೋತ್ತರ ಅಭಿವೃದ್ಧಿಯಾಗಿ ಅನೇಕರು ಈ ಚಿತ್ರಮಂದಿರಗಳಿಗೆ ಅಂದರೆ ಸಮರೋಪಾದಿಯಲ್ಲಿ ಮಾಡಿದಂಥ ಈ ಕೆಲಸವೇನಿದೆ ಸ್ವಲ್ಪ ದೀರ್ಘವಾದ ಸರಿಗೆ, ಆದರೆ ಅನೇಕ ಜನರನ್ನು ಇದನ್ನು ತಿಳಿಸುತ್ತೆ, ತುಂಬ ಪ್ರಶ್ನೆಗಳಿಗೆ ಅದು ಉತ್ತರ ಕೊಡುತ್ತೆ ಅನ್ನೋದನ್ನು ನಾನು ಭಾಳ ಚೆನ್ನಾಗಿ ಬಲ್ಲೆ. ಈ ಚಿತ್ರದ ಮುಖಾಂತರ ಶ್ರೀ ಜೈ ಅನ್ನೋ ಮತ್ತೋರ್ವ ಭರವಸೆ ಮೂಡಿಸುವಂಥ ನಿರ್ದೇಶಕರು ಈ ರಂಗಕ್ಕೆ ದಕ್ಕಿದ್ದಾರೆ ಅಂತ ಬಹಳ ಧೈರ್ಯವಾಗಿ ಹೇಳ್ಬೋದು. ಶ್ರೀ ಜೈ ಅವರಿಗೆ ಜಯವಾಗಲಿ ಮತ್ತು ಇಡೀ ತಂಡಕ್ಕೆ ಜಯವಾಗಲಿ, ಭೈರಾದೇವಿಗೆ ಜಯವಾಗಲಿ. ನಮಸ್ಕಾರ. ಭೈರಾದೇವಿ ಈ ಥರದ್ದೊಂದು ಕನ್ನಡ ಸಿನಿಮಾನ ನಾನು ಇವಾಗಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿನಲ್ಲಿ ನೋಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಮೊದಲನೇದಾಗಿ ಕಂಗ್ರ್ಯಾಚುಲೇಟಿಂಗ್ ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್, ಶಮಿಕಾ ಎಂಟರ್ಪ್ರೈಸಸ್ಸಿಂದ ಈ ಥರದ್ದೊಂದು ವಂಡರ್ಫುಲ್ ಆಗಿರುವಂಥ ಸಿನಿಮಾನ ನಮ್ಮೆಲ್ರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಶ್ರೀಜಯ್ ಡೈರೆಕ್ಟ್ರಾಗಿ ಅವರು ಹಿ ಹ್ಯಾಸ್ ಡನ್ ದ ಬೆಸ್ಟ್ ಎವರ್ ಜಾಬ್.
ಇದರಲ್ಲಿ ಮ್ಯೂಸಿಕ್ ಇರ್ಬೋದು, ಛಾಯಾಗ್ರಹಣ ವಾಲಿ ಅವ್ರು ಮಾಡಿದ್ದಾರೆ, ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ಸೂ ಎಷ್ಟು ನಮಗೆ ಹಾರ್ಟಿಗೆ ಟಚ್ ಆಗುತ್ತೆ, ನಮ್ಮ ಬ್ರೈನಿಗೆ ಟಚ್ ಆಗುತ್ತೆ. ನಾವು ಕೂತಿದ್ದ ಜಾಗದಲ್ಲಿ ನಮಗೆ ಜುಮ್ ಅನ್ಸೋ ಹಾಗೆ ಮಾಡಿದೆ ಈ ಒಂದು ಸಿನಿಮಾ. ಜನರಲಿ ಒಂದು ಸಿನಿಮಾ ಅಂತ ಬರಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ, ಅಥವಾ ಇನ್ನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ, ಅಥವಾ ಯಾವುದೋ ಒಂದು ಕಾಮಿಡಿ ವರ್ಕೌಟ್ ಆಗಿರುತ್ತೆ, ಆರ್ ನಮಗೆ ಇದರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನಿಸಿರುತ್ತೆ. ಬಟ್ ಇನ್ ದಿಸ್ ಫಿಲ್ಮ್ ಭೈರಾದೇವಿ ಅನ್ನುವಂಥ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ. ಈ ಥರದೊಂದು ಬ್ಯೂಟಿಫುಲ್ ಆಗಿರೋಂಥ ಸಿನಿಮಾ ಕೊಟ್ಟೋದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಇಂಥ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ. ಇದರಲ್ಲಿ ನಮಗೆ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಅವರ ಒಂದು ಅಪಿಯರೆನ್ಸ್ ಇದೆಯಲ್ಲ, ಇಟ್ಸ್ ಅ ಬ್ಲೆಸ್. ಮೊದಲನೇದಾಗಿ ಅವರು ಭೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನಲ್ಲೇ ಯಾವ ಹೆಣ್ಮಗಳೂ ಇಷ್ಟು ರಾ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಜಯ್ ಅವರ ಐಡಿಯಾ ತುಂಬ ಚೆನ್ನಾಗಿ ಬಂದಿದೆ. ಅವರು ಮುಖ ಅಷ್ಟು ಕವರ್ ಆಗಿದ್ರೂ ಕೂಡ ಆ ಒಂದು ಕಣ್ಣಲ್ಲಿ ಇಡೀ ಸಿನಿಮಾದಲ್ಲಿ ಭೈರಾದೇವಿಯ ಒಂದು ಪಾತ್ರ ಕಣ್ಣು ಮಿಟಕ್ಸಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದಾರೆ, ದಟ್ಸ್ ದ ಬ್ಯೂಟಿಫುಲ್ ರಾಧಿಕಾ ಮ್ಯಾಮ್ ಹೂ ಹ್ಯಾಸ್ ಲೈಕ್ ಏನೋ ಒಂದು ಲವಿಂಗ್ ಪರ್ಸ್ನಾಲಿಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು, ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು, ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡೋ ರೀತಿ ಇರ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ಡ್ ಸಿನಿಮಾ. ಆ್ಯಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೇ ಭೈರಾದೇವಿಯ ಒಂದು ಸಾಂಗ್ ಬರುತ್ತೆ, ಗೂಸ್ ಬಾಂಬ್ಸ್. ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ನ ಸಿನಿಮಾದಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದು, ಅಷ್ಟು ಸಖತ್ತಾಗಿ ಮೂಡಿ ಬಂದಿದೆ. ಇಟ್ಸ್ ಅ ಟ್ರೆಂಡ್ ಇನ್ ಕನ್ನಡ ಸಿನಿಮಾ. ಜೈ ಭೈರಾದೇವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಾಧಿಕಾ ಮ್ಯಾಮ್ ಪ್ರೊಡಕ್ಷನು. ಇದೇ ನೆಕ್ಸ್ಟ್ ಮಂತ್ 3ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ತುಂಬ ಅದ್ಭುತವಾಗಿ ಬಂದಿದೆ. ಶ್ರೀಜಿ ಅವರು ಡೈರೆಕ್ಷನ್ 2ನೇ ಸಿನಿಮಾ ಇದು. ನಮ್ಮ ಡೈರೆಕ್ಟರ್ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಖುಷಿ ಆಯಿತು. ಎಲ್ಲರೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಈ ಒಂದು ಭೈರವಾದೇವಿ ಚಲನಚಿತ್ರ ಭಾರಿ ಯಶಸ್ವಿಯಿಂದ ತುಂಬ ಚೆನ್ನಾಗಿ ಅಂದರೆ ಹೇಳೋಕ್ಕಾಗಲ್ಲ. ಭೈರವರನ್ನ ನೋಡಿರ್ತೀವಿ, ಭೈರವಾದೇವಿ ನೋಡಿಲ್ಲ. ಸೊ ಹಾಗಾಗಿ ಈ ಒಂದು ಚಲನಚಿತ್ರದಲ್ಲಿ ತುಂಬಾ ಮೈ ಜುಮ್ ಅನ್ನೋ ಒಂದು ಆ ಹಾಡು, ಆ ಉಗ್ರ, ಆ ವೈಬ್ರೇಷನು ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಈ ಒಂದು ಭೈರವಾದೇವಿಯ ಚಲನಚಿತ್ರವನ್ನು ಯಶಸ್ವಿಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಬ್ಯೂಟಿಫುಲ್ ಸಿನಿಮಾ, ಮಸ್ತಾಗಿದೆ. ಎಕ್ಸ್ಪೆಷಲಿ ನೀವು ಥಿಯೇಟ್ರಲ್ಲಿ ನೋಡ್ಬೋದು, ಒಂದು ವೈಬ್ರೇಷನ್ ಆಯಿತು ಥಿಯೇಟ್ರಲ್ಲಿ. ಸಡನ್ನಾಗಿ ಒಬ್ಬರ ಮೇಲೆ ದೇವ್ರು ಬಂದಂಗೆ ಆಯಿತು. ಆ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೇ ಒಂದು ಖುಷಿ ಆಗುತ್ತೆ. ರಮೇಶ್ ಸರ್ ಆಗಲಿ ಅಥವಾ ರಾಧಿಕಾ ಮೇಡಮ್ ಆಗಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡ್ಯಾರೆ. ಆ್ಯಂಡ್ ಒಂದೇನಂದರೆ ಈ ಸಿನಿಮಾದಲ್ಲಿ ಪಾರ್ಟ್ 2ಗೋಸ್ಕರ ಎಲ್ಲರೂ ತುಂಬ ಕುತೂಹಲ ಕಾಯ್ತಾ ಇದ್ದಾರೆ. ಅನುಪ್ರಭಾಕರ್ ಮೇಡಮು ಮತ್ತು ರಂಗಣ್ಣ ರಘುವರ್ದು ಆ್ಯಕ್ಟಿಂಗ್ ಎಲ್ಲರದ್ದು ತುಂಬ ಚೆನ್ನಾಗಿದೆ. ಎಕ್ಸ್ಪೆಷಲಿ ಆ ಸಾಂಗ್ ಇದೆಯಲ್ಲ ಕಾಳಿದು, ಇಟ್ಸ್ ಅಮೇಝಿಂಗ್. ಸಮಥಿಂಗ್ ಲೈಕ್ ತೆಲುಗುಕ್ಕಿಂತ ಬೀಟ್ ಮಾಡೋ ಥರ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ಭಾಳ ದಿನಗಳ ನಂತರ ಆ್ಯಕ್ಚುಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕನ್ನಿಸಿದ್ದು. ನಾನೇನು ನಿರೀಕ್ಷೆ ಇಟ್ಟಿದ್ದೆ ಅದು ಆ್ಯಕ್ಚುಲಿ ಹುಸಿ ಆಗಲಿಲ್ಲ. ಆಮೇಲೆ ಇತ್ತೀಚಿನ ಒಂದು ಚಿತ್ರರಂಗದ ಬೆಳವಣಿಗೆ ನೋಡಿದಾಗ ತುಂಬ ಒಳ್ಳೆ ಎಫರ್ಟ್ ಇದು. ಒಂದು ಕಲಾವಿದ್ರ ಕಡೆಯಿಂದ ಆಗಲಿ, ಟೆಕ್ನಿಷಿಯನ್ಸ್ ಕಡೆಯಿಂದ ಆಗಲಿ, ನಮ್ಮ ನಿರ್ಮಾಪಕರಾದ ರವಿರಾಜ್ ಅವರು, ರಾಧಿಕಾ ಅವರು, ಎಲ್ಲರಿಂದನೂ ಒಂದು ಉತ್ತಮ ಸಿನಿಮಾ ಬಂದಿದೆ. ಆ್ಯಕ್ಚುಲಿ ಈ ಥರ ಒಂದು ನಿರ್ಮಾಪಕರು, ಪ್ಯಾಷನೇಟ್ ಆಗಿರೋ ನಿರ್ಮಾಪಕರು ಚಿತ್ರರಂಗಕ್ಕೆ ಬೇಕು. ಒಂದು 10 ಕುಟುಂಬಗಳು ಸರ್ವೈವ್ ಆಗ್ತವೆ, ಟೆಕ್ನಿಷಿಯನ್ಸ್ ಸರ್ವೈವ್ ಆಗ್ತಾರೆ. ದಯವಿಟ್ಟು ಆ ಒಂದು ಜಾನರಲ್ಲಿ ಹೇಳ್ತಾ ಇಲ್ಲ ನಾನು, ಬಂದು ಸಿನಿಮಾ ನೋಡಿ ಅಂತ. ಆ್ಯಕ್ಚುಲಿ ನಾವು ಸಿನಿಮಾ ನೋಡಬೇಕಾದ್ರೆ ಒಬ್ಬರು ರಿಯಲ್ ಆಗಿ ಆ್ಯಕ್ಚುಲಿ ದೇವ್ರು ಬಂದ್ಬಿಡ್ತು, ಅಷ್ಟು ಇನ್ಫ್ಲೂಯೆನ್ಸ್ ಆಗೋಯ್ತು ಆ ಕ್ಯಾರೆಕ್ಟ್ರು, ರಾಧಿಕಾ ಮೇಡಮ್ ಮಾಡಿರೋದು ಕ್ಯಾರೆಕ್ಟ್ರು. ಸೊ ಹಾಗಾಗಿ ತುಂಬ ಒಂದು ಇಂಪ್ಯಾಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಬೇಕಾದ್ರೆ. ಸೆಕೆಂಡ್ ಹಾಫ್ ಅಂತೂ ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂದರೆ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂದರೆ ರಮೇಶ್ ಅರವಿಂದ್ ಸರ್ ಆ್ಯಂಡ್ ರಾಧಿಕಾ ಅವ್ರದ್ದು. ರಮೇಶ್ ಅರವಿಂದ್ ಅವ್ರ ಬಗ್ಗೆ ಏನು ಹೇಳೋಂಗೇ ಇಲ್ಲ. ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ಸೆನ್ಸಿಬಲ್ ಆ್ಯಕ್ಟರ್ಸು ರಮೇಶ್ ಅರವಿಂದ್ ಸರ್. ನಾನು ತುಂಬ ಫ್ಯಾನ್ ಅವ್ರಿಗೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕದಾದ್ಯಂತ ಮೂಲೆಯಲ್ಲಿ ಈ ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ನಮಸ್ಕಾರ. ಭೈರಾದೇವಿ ಚಿತ್ರನ ಈಗಷ್ಟೇ ನೋಡ್ಕೊಂಡು ಬಂದ್ವಿ. ಇಟ್ಸ್ ಅ ಆನರ್ ಟು ವಾಚ್. ಯಾಕಂದರೆ ರಾಧಿಕಾ ಮ್ಯಾಮ್ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದು ನಮಗೆಲ್ಲ ಇನ್ಸ್ಪಿರೇಷನ್ ಅವರು. ಒನ್ ಟೈಮಲ್ಲಿ ರಮ್ಯಾ, ರಕ್ಷಿತಾ, ರಾಧಿಕಾ ಅಂತ ಒಂದು ಆರ್ ಆ ಥರ ಇತ್ತು. ಸೊ ಇವಾಗ ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ವಿತ್ ಭೈರಾದೇವಿ ನೋಡೋದಕ್ಕೆ ಇನ್ನೂ ಅದ್ಭುತವಾಗಿತ್ತು. ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ಎಷ್ಟಂದರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಜರ್ಕ್ ಆಗೋಯ್ತು, ಅಷ್ಟು ಭಯ ಆಗೋಯ್ತು. ಲಿಟ್ರಲಿ ನಾನು ಕುತ್ಕೊಂಡು ಫುಲ್ ನೋಡ್ಬೋದಾ ಅಂತ. ಯಾಕೆಂದರೆ ಸ್ವಲ್ಪ ಹಾರರ್ ಮೂವಿ ಅಂದರೆ ಭಯ ಆಗುತ್ತೆ. ಬಟ್ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ. ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀಜಯ್ ಅವರು. ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನಂಗೆ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಹೌ ಕೆನ್ ಐ ಫರ್ಗೆಟ್ ರಮೇಶ್ ಅರವಿಂದ್ ಸರು. ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ನೀವು ಈ ರೇಂಜ್ ಕ್ಯಾರೆಕ್ಟರ್ ಆಫ್ಟರ್ ಒಂದು ಡಿಕೇಡ್ ಆದಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀಟ್ ಟು ವಾಚ್. ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ ಪ್ರತಿಯೊಬ್ಬರು ಆ್ಯಂಡ್ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟರ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಐ ರಿಯಲಿ ಲವ್ ದ ಮೂವಿ. ಎಲ್ಲರೂ ಬನ್ನಿ ಕನ್ನಡ ಚಿತ್ರಣ. ರಾಧಿಕಾ ಮ್ಯಾಮ್ ಅವ್ರದ್ದು ಇದು ಮತ್ತೆ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ. ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ಸುಗೊಳಿಸೋಣ. ಮತ್ತು ಅವರೊಂದು ಹೇಳಿದ್ದಾರೆ, ನಾನು ಸಿನಿಮಾ ಯಶಸ್ಸು ಆದರೆ ಮಾತ್ರ ನೆಕ್ಸ್ಟ್ ಮಾಡೋದಂತ. ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಅದ್ಭುತವಾದ ಆ್ಯಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಭೈರಾದೇವಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಭೈರಾದೇವಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಅರುಂಧತಿ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಬಂದಿದೆ. ಶ್ರೀಜಯ್ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಅ ಮೈಥೋ ಹಾರರ್ ಫಿಲ್ಮ್. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಅನುಪ್ರಭಾಕರ್ ಮ್ಯಾಮ್ ಅವ್ರ ಇನ್ನೋಸೆನ್ಸ್, ಅವ್ರ ಪ್ರಿಟಿನೆಸ್, ರಮೇಶ್ ಸರ್ ಐ ಥಿಂಕ್ ಆಫ್ಟರ್ ಅಮೃತ ವರ್ಷಿಣಿ ಅವ್ರದ್ದು ಈ ರೇಂಜ್ ಪರ್ಫಾರ್ಮೆನ್ಸ್ ನಿಮಗೆ ಈ ಸಿನಿಮಾದಲ್ಲಿ ಸಿಗುತ್ತೆ. ಆ್ಯಂಡ್ ರಾಧಿಕಾ ಮ್ಯಾಮ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಾರ್ಬಿ ಡಾಲ್, ಕಟ್ರಿನಾ ಕೇಫ್ ಅಂತಲೇ ಹೇಳ್ಬೋದು. ಅಷ್ಟು ಪ್ರಿಟಿ ಲೇಡಿ ಈ ಸಿನಿಮಾದಲ್ಲಿ ನಿಮಗೆ ಯು ಕ್ಯಾನ್ ಸಿ ಒಂದು ಅಘೋರಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೆಲ್ಲ ಮೇಲ್ ಅಘೋರೀಸ್. ಸೊ ರಾಧಿಕಾ ಮ್ಯಾಮ್ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯು ಕ್ಯಾನ್ ಸಿ ಅ ಫೀಮೇಲ್ ಲೀಡ್ ಡೂಯಿಂಗ್ ಒಂದು ಅಘೋರಿ ಪಾತ್ರ ಆ್ಯಂಡ್ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಫೈಟ್ ಸೀಕ್ವೆನ್ಸ್ ಇದೆ. ಈಚ್ ಶೇಡ್ ಅವರನ್ನು ನವರಸ ನಾಯಕಿ ಅಂತಲೇ ಹೇಳ್ಬೋದು. ಬಿಕಾಸ್ ನವರಸಗಳನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಅವರು ಅಷ್ಟು ಪರ್ಫೆಕ್ಷನಿಂದ ಈ ಪಾತ್ರನ ನಿರ್ವಹಿಸಿದ್ದಾರೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ದಯವಿಟ್ಟು ಬಂದು ನೋಡಿ. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಿಮಗೆ ಮೈಥೋ ಹಾರರ್ ಸಿನಿಮಾ ಇಷ್ಟ ಅಂದರೆ ದಯವಿಟ್ಟು ಬಂದು ನೋಡಿ. ಇಂಥ ಅದ್ಭುತ ಸಿನಿಮಾನ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್ ಮಾತಾಡ್ಬೋದಾ? ಕಾಲದಲ್ಲಿ ಡೆವಿಲ್ ಮೂವಿ ಬರ್ತಿಲ್ಲ, ದೆವ್ವದ ಸಿನಿಮಾ ಫ್ಯಾಮಿಲಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಂದು ಸಿನಿಮಾ ನೋಡಿ. 3ನೇ ತಾರೀಕು ಎಲ್ಲ ಹೇಳ್ತೀನಿ, ಇವಾಗ ಹೇಳಿದ್ರೆ ಮಜಾ ಇರಲ್ಲ. ಬಂದು ಸಿನಿಮಾ ನೋಡಿ. ಎಲ್ರಿಗೂ ಒಳ್ಳೇದಾಗಲಿ. ಮೀಡಿಯಾದವ್ರಿಗೆ ನಮಗೆ ಎಲ್ರಿಗೂ ಒಳ್ಳೇದಾಗಲಿ. ಐ ಲವ್ ಯು ಬ್ರೋ ನಿಮಗೆಲ್ಲ. ಥ್ಯಾಂಕ್ ಯು. ತುಂಬ ದಿನ ಆದಮೇಲೆ ಒಂದು ಆಪ್ತ ಮಿತ್ರ, ಆಪ್ತ ರಕ್ಷಕ, ಒಂದು ಅರುಂಧತಿ ಅಂತ ಸಿನಿಮಾ ನಾನು ನೋಡಿದಂಗೆ ಎಷ್ಟೇ ಖುಷಿ ಆಯಿತು. ಮೇಡಮ್ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಕರ್ನಾಟಕದಲ್ಲಿ ಈ ಥರ ಒಳ್ಳೊಳ್ಳೆ ಸಿನಿಮಾ ಬರ್ತಿರೋದು. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಗ್ರಾಫಿಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಥರ್ಡ್, ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಭೈರಾದೇವಿ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.